ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಫಲಿತಾಂಶಕ್ಕೆ ಇನ್ನೂ 14 ದಿನ ಬಾಕಿ ಉಳಿದಿದೆ. ಈ ಬಾರಿ ಮಿತ್ರರೇ, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ದೇಶದ ಜನರಿಗೆ ಬಹಳ ಕುತೂಹಲ ಏನು ಉಳಿದಿಲ್ಲ. ಯಾಕೆಂದರೆ ಸಮೀಕ್ಷೆಗಳೆಲ್ಲವೂ ಹೇಳ್ತಾ ಇದ್ದಾವೆ ಮೋದಿ ಅವರೇ 3ನೇ ಬಾರಿಗೆ ಪ್ರಧಾನಿ ಆಗ್ತಾರೆ. ಆದರೆ ಮಿತ್ರರೇ, ಈ ದೇಶದ ಜನರಿಗೆ ಕೆಲ ವಿಚಾರದಲ್ಲಿ ಬಹಳ ಕುತೂಹಲ ಇದೆ. ಅದ್ಯಾವುದು ಕೇಳಿದ್ರೆ ಕೆಲ ಕ್ಷೇತ್ರಗಳು ಮತ್ತು ಕೆಲ ಅಭ್ಯರ್ಥಿಗಳು. ಅದರಲ್ಲಿ ಅತಿ ಮುಖ್ಯವಾಗಿ ಹೈದರಾಬಾದ್ ಕ್ಷೇತ್ರ. ಓವೈಸಿ ಮತ್ತು ಮಾಧವಿಲತಾ ಸ್ಪರ್ಧೆಯಿಂದ ಇದು ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಇಲ್ಲಿ ಯಾರು ಗೆಲ್ತಾರೆ ಎನ್ನುವಂತಹ ಕುತೂಹಲ ಇಡೀ ದೇಶದ ಜನರಿಗಿದೆ. ಆರಂಭದಲ್ಲಿ ಏನು ಹೇಳಲಾಗ್ತಾ ಇತ್ತು, ಮಾಧವಿಲತಾ ಸ್ಪರ್ಧೆಯಿಂದ ಏನು ವ್ಯತ್ಯಾಸ ಆಗೋದಿಲ್ಲ, ವ್ಯತ್ಯಾಸ ಆಗೋದಿಷ್ಟೇ, ಓವೈಸಿ ಅವರ ಗೆಲುವಿನ ಅಂತರ ಕಡಿಮೆ ಆಗುತ್ತೆ. ಅವರೇನು 1.5-2 ಲಕ್ಷದ ಅಂತರದಿಂದ ಗೆಲ್ತಾ ಇದ್ರು, ಅದು ಈ ಬಾರಿ 1 ಲಕ್ಷಕ್ಕೋ ಅಥವಾ 50,000ಕ್ಕೂ ಕುಸಿಬಹುದು. ಅದರ ಹೊರತಾಗಿ ಮಾಧವಿಲತಾ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕರು ಅಭಿಪ್ರಾಯ ಪಡ್ತಾ ಇದ್ರು. ಆದರೆ ಮಿತ್ರರೇ, ಚುನಾವಣೆ ಆಯಿತು. ಚುನಾವಣೆ ಆದ ಬಳಿಕ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದು ಕೂಡ ಗೊತ್ತಾಯಿತು. ಈಗ ರಾಜಕೀಯ ಪಂಡಿತರು, ರಾಜಕೀಯ ವಿಶ್ಲೇಷಕರು ಅನೇಕ ರೀತಿಯ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಾಧವಿಲತಾ ಗೆಲ್ಲುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಮಿತ್ರರೇ, ಹಾಗಾದರೆ ಹೈದರಾಬಾದ್ನಲ್ಲಿ ಏನಿದೆ ಚಿತ್ರಣ? ಚುನಾವಣೆ ಆದ ಬಳಿಕ ಮಾಧವಿಲತಾ ಪರವಾಗಿ ಜನ ಮಾತನಾಡ್ತಿರೋದು ಯಾಕೆ? ಮಾಧವಿಲತಾ ಅವರು ಗೆಲ್ಲುವಂತಹ ಚಾನ್ಸಸ್ ಇದೆಯಾ? ಅಥವಾ ಓವೈಸಿ ಈ ಬಾರಿಯೂ ಕೂಡ ಗೆಲ್ತಾರಾ? ಒಂದು ವೇಳೆ ಓವೈಸಿ ಸೋತ್ರೆ ಏನಾಗುತ್ತೆ? ಈ ಕ್ಷೇತ್ರಕ್ಕೆ ಇಷ್ಟೊಂದು ಮಹತ್ವ ಇರೋದು ಯಾಕೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಹೈದರಾಬಾದ್ ಕ್ಷೇತ್ರಕ್ಕೆ ಮೇ 13ನೇ ತಾರೀಕು ಚುನಾವಣೆ ಆಯಿತು. ಈ ಚುನಾವಣೆಯಲ್ಲಿ 2019ಕ್ಕಿಂತಲೂ ಈ ಬಾರಿ 3.64% ವೋಟಿಂಗ್ ಹೆಚ್ಚಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ 3.64% ವೋಟಿಂಗ್ ಹೆಚ್ಚಾಗಿದೆ. 2019ರಲ್ಲಿ ಹೈದರಾಬಾದ್ ಕ್ಷೇತ್ರದಲ್ಲಿ ಕೇವಲ 44.84% ವೋಟ್ ಆಗಿತ್ತು. ಈ ಬಾರಿ ಮಿತ್ರರೇ 48.48% ವೋಟಿಂಗ್ ಆಗಿದೆ. ಬಹಳ ಕಡಿಮೆನೆ. ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಅರ್ಧದಷ್ಟು ಮಾತ್ರ ವೋಟ್ ಆಗಿರೋದು. ಆದರೆ 2019ಕ್ಕೆ ಹೋಲಿಸಿದ್ರೆ ಈ ಬಾರಿ 3.64% ವೋಟ್ ಜಾಸ್ತಿ ಆಗಿದೆ. ಇದಕ್ಕೇನು ಕಾರಣ? ಜಿದ್ದಾಜಿದ್ದಿನ ಫೈಟ್ ಆಗಿತ್ತು. ಬಿಜೆಪಿ ಸಾಕಷ್ಟು ಶ್ರಮ ವಹಿಸಿತ್ತು. ವೋಟರ್ಸನ್ನು ಮನೆಯಿಂದ ಹೊರಬರುವಂತೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿತ್ತು. ಇದೆಲ್ಲದರ ಪರಿಶ್ರಮ ಅಂತ ಹೇಳಲಾಗ್ತಾ ಇದೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು. ಈಗ ಮಿತ್ರರೇ, ಚರ್ಚೆ ಶುರುವಾಗಿರೋದಿಷ್ಟೇ. ಈ ಹೆಚ್ಚುವರಿ ವೋಟ್ ಯಾರದ್ದು? ಮಾಧವಿಲತಾ ಪರವಾಗಿ ಬಂದಿರೋದಾ ಅಥವಾ ಓವೈಸಿ ಪರವಾಗಿ ಬಂದಿರೋದಾ? ಅನೇಕ ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು ಮಾಧವಿಲತಾ ಅವರ ಪರವಾದಂತಹ ಮತಗಳು. ಯಾಕೆಂದರೆ ಇಂತಹ ಕ್ಷೇತ್ರಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಎಲ್ಲಿ ತೀರಾ ಜಿದ್ದಾಜಿದ್ದಿ ಇರುತ್ತೋ ಅಲ್ಲಿ ಜನ ಬಂದು ಮತ ಹಾಕ್ತಾರೆ. ಇಲ್ಲಿ ಮಾಧವಿಲತಾ ಪರವಾಗಿ ಹೆಚ್ಚುವರಿ ವೋಟ್ ಬಿದ್ದಿದೆ ಅಂತ ಅನೇಕ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಮಿತ್ರರೇ, ಇದರ ನಡುವೆ ಈ ಬೆಟ್ಟಿಂಗ್ ನಡೆಸ್ತಾರಲ್ಲ, ಅವರು ಕೂಡ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಸ್ತಾ ಇರ್ತಾರೆ. ಅವರು ಈ ಸರ್ವೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಕಾರಣ ಏನು ಅಂತಂದರೆ ಇದರ ಮೇಲೆ ಬೆಟ್ಟಿಂಗ್ ನಡೆಯುತ್ತೆ. ನಿಮ್ಗೆ ಅನಿಸ್ಬೋದು IPL ಮೇಲೆ ಬೆಟ್ಟಿಂಗ್ ನಡೆಯುತ್ತೆ, ಬೇರೆದ್ರ ಮೇಲೆ ಬೆಟ್ಟಿಂಗ್ ನಡೆಯುತ್ತೆ ಅಂತ. ಈ ದೇಶದಲ್ಲಿ ಚುನಾವಣೆ ಮೇಲೂ ಕೂಡ ಸಾವಿರಾರು ಕೋಟಿಯಷ್ಟು ಬೆಟ್ಟಿಂಗ್ ನಡೆಯುತ್ತೆ. ಅದರಲ್ಲೂ ಇಂತಹ ಜಿದ್ದಾಜಿದ್ದಿನ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಟ್ಟಿಂಗ್ ನಡೆಯುತ್ತೆ. ನಮ್ಮ ರಾಜ್ಯದಲ್ಲಿ ಅಂತಹ ಬೆಟ್ಟಿಂಗ್ ನಡೆಯೋದಿದ್ರೆ ಒಂದು ಬೆಂಗಳೂರು ಗ್ರಾಮಾಂತರ, ಇನ್ನೊಂದು ಮಂಡ್ಯ, ಈ 2 ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಟ್ಟಿಂಗ್ ದಂಧೆ ನಡೆಯುತ್ತೆ. ಹಾಗೆ ಈ ಹೈದರಾಬಾದ್ ಕ್ಷೇತ್ರದ ಬಗ್ಗೆಯೂ ಕೂಡ ಈ ಬೆಟ್ಟಿಂಗ್ ದಂಧೆ ನಡೆಸುವಂಥವ್ರು, ಅದನ್ನು ಸಟ್ಟಾ ಬಜಾರ್ ಅಂತ ಕರೆಯಲಾಗುತ್ತೆ, ಅವರು ಒಂದು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಈ ಬಾರಿ ಮಾಧವಿಲತಾ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ. ಅವ್ರ ಬಜಾರ್ ಜಾಸ್ತಿ ಓಡ್ತಾ ಇದೆ ಅಂತೆ. ಚುನಾವಣೆ ಬಳಿಕ ಆ ರೀತಿಯ ಚಿತ್ರಣ ಅಲ್ಲಿ ಕಂಡು ಬರ್ತಾ ಇದೆ. ಮಿತ್ರರೇ, ಇದಕ್ಕೇನು ಕಾರಣ? ಇಷ್ಟು ಎಕ್ಸಾಕ್ಟ್ ಆಗಿ ಹೇಗೆ ಹೇಳೋದಕ್ಕೆ ಸಾಧ್ಯ? ಆದರೆ ಒಂದಷ್ಟು ಲೆಕ್ಕಾಚಾರ ಇದೆ. ಅದೇನು ಕೇಳಿದ್ರೆ, ಒಂದು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು, ಇನ್ನೊಂದು ಮುಸ್ಲಿಂ ಮಹಿಳೆಯರು ಮಾಧವಿಲತಾ ಪರವಾಗಿ ವೋಟ್ ಹಾಕಿದ್ದಾರೆ ಎನ್ನುವಂಥ ಅನುಮಾನ, ಎರಡನೇದಾಗಿ ಸೈಲೆಂಟ್ ವೋಟರ್ಸ್. ಇದೆಲ್ಲದಕ್ಕೂ ಒಂದು ಕಾರಣ ಇದೆ. ಅದೇನು ಕೇಳಿದ್ರೆ ಈ ಹೈದರಾಬಾದ್ ಕ್ಷೇತ್ರದ ಹಿಸ್ಟ್ರಿ, ಅಲ್ಲಿ ಓವೈಸಿ ಕುಟುಂಬದ ಪಾರಮ್ಯ, ಈ 2 ಕಾರಣದಿಂದಲೇ ಮಾಧವಿಲತಾ ಈ ಬಾರಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಇರೋದು. ಇದನ್ನೆಲ್ಲ ಹೇಳಬೇಕು ಅಂತಂದ್ರೆ ಆ ಹಿಸ್ಟ್ರಿಯನ್ನು ನಿಮಗೆ ವಿವರಿಸಬೇಕಾಗತ್ತೆ. ಈ ಹಿಸ್ಟ್ರಿ ವಿವರಿಸೋದು ಅಷ್ಟು ಸುಲಭ ಅಲ್ಲ. ಈ ಹಿಸ್ಟ್ರಿಯನ್ನು ಹೇಳಬೇಕು ಅಂತಂದರೆ ನಾನು ಸ್ವಲ್ಪ ಸ್ವತಂತ್ರ ಪೂರ್ವದಿಂದ ಬರಬೇಕಾಗತ್ತೆ. ಮಿತ್ರರೇ, ಈ ಹೈದರಾಬಾದನ್ನು ಸ್ವತಂತ್ರ ಬರುವಂತಹ ಸಂದರ್ಭದಲ್ಲಿ ನಿಜಾಮ್ ಉಸ್ಮಾನ್ ಅಲಿ ಖಾನ್ ಅನ್ನುವಂಥ ಒಬ್ಬ ನಿಜಾಮ ಆಳ್ತಾ ಇರ್ತಾನೆ. ಈತ ಯಾವ ರೀತಿ ಆಳ್ವಿಕೆ ನಡೆಸ್ತಾ ಇರ್ತಾನೆ ಅಂತಂದರೆ, ಪಕ್ಕಾ ಇಸ್ಲಾಮಿಕ್ ಕಾನೂನನ್ನು ಇಲ್ಲಿ ಜಾರಿಗೆ ತಂದಿರ್ತಾನೆ. ಈ ಹೈದರಾಬಾದ್ ಪ್ರಾಂತ್ಯ ಇತ್ತಲ್ಲ, ಇಲ್ಲಿದ್ದು 85% ಹಿಂದೂಗಳು, ಕೇವಲ 14-15% ಮಾತ್ರ ಮುಸ್ಲಿಮರಿದ್ರು. ಆದರೂ ಇಲ್ಲಿ ಯಾವ ರೀತಿಯ ಕಾನೂನುಗಳು ಜಾರಿಗೆ ಬರ್ತಾ ಇದ್ವು ಅಂತಂದರೆ, ಕಂಪ್ಲೀಟ್ ಆದಂತಹ ಮುಸ್ಲಿಂ ಕಾನೂನನ್ನೇ ಇಲ್ಲಿ ಹೇರಲಾಗ್ತಾ ಇತ್ತು. ಆಡಳಿತ ಯಾವ ರೀತಿಯಾಗಿ ನಡೀತಾ ಇತ್ತು ಕೇಳಿದ್ರೆ, ಸರ್ಕಾರದ ಆಡಳಿತದಲ್ಲಿ ಅಂದರೆ ರಾಜನ ಆಡಳಿತದಲ್ಲಿ 90% ಜನ ಮುಸ್ಲಿಮರೇ ಇರ್ತಾ ಇದ್ರು. ಪೊಲೀಸ್ ಇಲಾಖೆಯಲ್ಲಿ 95-96% ಮುಸ್ಲಿಮರೇ ಇರ್ತಾ ಇದ್ರು. ಹಿಂದೂಗಳಿಗೆ ಅವಕಾಶ ಇರಲಿಲ್ಲ. ಇವರ ರೂಲ್ ಯಾವ ರೀತಿಯಾಗಿರ್ತಿತ್ತು ಅಂತಂದ್ರೆ ಹಿಂದೂಗಳ ವಿರೋಧಿಯಾಗಿರ್ತಾ ಇತ್ತು. ಅವರ ಉದ್ದೇಶ ಏನಾಗಿತ್ತು ಕೇಳಿದ್ರೆ, ಇಡೀ ಹೈದರಾಬಾದ್ ಪ್ರಾಂತ್ಯವನ್ನ ಒಂದು ಮುಸ್ಲಿಂ ಪ್ರಾಂತ್ಯವನ್ನಾಗಿ ಮಾಡೋದು ಆ ನಿಜಾಮನ ಉದ್ದೇಶ ಆಗಿತ್ತು. ಮಿತ್ರರೇ, ಎಷ್ಟರ ಮಟ್ಟಿಗೆ ಮುಂದುವರೆದಿತ್ತು ಅಂತಂದರೆ ಈ ಹೈದರಾಬಾದ್ ಪ್ರಾಂತ್ಯದಲ್ಲಿ ತೆಲುಗು ಜನರ ಭಾಷೆ ಆಗಿತ್ತು.
ಅದನ್ನು ಬದಲಾಯಿಸಿ ಉರ್ದುವನ್ನ ಜಾರಿ ತರಬೇಕು ಅಂತ ನಿಜಾಮ ಹೊರಟಿದ್ದ. ಇದರ ನಡುವೆ ಮಿತ್ರರೇ ಈ ನಿಜಾಮ ಇನ್ನೊಂದು ಕೆಲಸ ಮಾಡಿದ್ದ. ಅದೇನು ಕೇಳಿದ್ರೆ, ಈ ಸ್ವತಂತ್ರ ಪೂರ್ವದಲ್ಲಿ 1927ರಲ್ಲಿ MIM ಅನ್ನುವಂತಹ ಒಂದು ಸಂಘಟನೆ ಹುಟ್ಟುತ್ತೆ. MIM ಅಂದ್ರೆ ಮಜಲೀಸ್ ಇಂತಿಹಾದುಲ್ ಮುಸಲಮೀನ್, ಹೀಗೊಂದು ಸಂಘಟನೆ ಹುಟ್ಟುಕೊಳ್ಳುತ್ತೆ. ಇದಕ್ಕೆ ನಿಜಾಮ ಸಪೋರ್ಟ್ ಮಾಡ್ತಾನೆ. ಈ MIM ಏನು ಕೇಳಿದ್ರೆ, ಈ ಮುಸ್ಲಿಮರಲ್ಲಿ ಮೇಲ್ವರ್ಗದವರು ಇರ್ತಾರಲ್ಲ, ಅವರ ರಕ್ಷಣೆಗಾಗಿ ಹುಟ್ಟುಕೊಂಡಂತಹ ಸಂಘಟನೆ. ನಿಮ್ಗೆ ಅನಿಸಬಹುದು ಮಿತ್ರರೇ, ಹಿಂದೂಗಳಲ್ಲಿ ಮಾತ್ರ ಜಾತಿ ಪದ್ಧತಿ ಇದೆ ಅಂತ. ಖಂಡಿತವಾಗ್ಲೂ ಇಲ್ಲ. ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ ಇಲ್ಲಿರುವ ಮುಸ್ಲಿಮರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಜಾತಿ ವ್ಯವಸ್ಥೆ ಇದೆ. ಅಂದ್ರೆ ಮೇಲ್ವರ್ಗದವರು, ಕೆಳವರ್ಗದವರು, ಈ ರೀತಿಯ ಭೇದ ಭಾವಗಳಿದೆ. ಅದು ಹೊರಗಡೆ ಕಾಣಿಸೋದಿಲ್ಲ ಅಷ್ಟೇ. ಈ MIM ನ ಉದ್ದೇಶ ಏನಾಗಿತ್ತು ಕೇಳಿದ್ರೆ, ಈ ಮೇಲ್ವರ್ಗದ ಮುಸ್ಲಿಮರು ಇರ್ತಾರಲ್ಲ, ಇವರನ್ನ ಅಶ್ರಫಾಸ್ ಅಂತ ಕರೆಯಲಾಗುತ್ತೆ. ಅಶ್ರಫಾಗಳು ಅಂತ. ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಕೇಳಿದ್ರೆ, ಓವರ್ ಆಲ್ ಮುಸ್ಲಿಮರಲ್ಲಿ ಕೇವಲ ಒಂದು 10-15% ಮಾತ್ರ ಇರುವಂತಹದ್ದು ಈ ಮೇಲ್ವರ್ಗದ ಮುಸ್ಲಿಮರು. ಇವರ ಸರ್ನೇಮ್ ಹೇಗಿರುತ್ತೆ ಕೇಳಿದ್ರೆ, ಸೈಯದ್ದು, ಶೇಖು, ಮುಗಲ್ಸು, ಪಠಾಣ್ಸು, ಇವರೆಲ್ಲ ಮೇಲ್ವರ್ಗದ ಅಶ್ರಫಾಗಳು. ಇವರ ಹಿತರಕ್ಷಣೆಯನ್ನು ಕಾಯೋದಕ್ಕೋಸ್ಕರವಾಗಿ MIM ಅನ್ನು ಸ್ಥಾಪಿಸಲಾಗುತ್ತೆ. ಇದಕ್ಕೆ ನಿಜಾಮ ಕೂಡ ಸಪೋರ್ಟ್ ಮಾಡಿರ್ತಾನೆ. ಮಿತ್ರರೇ, ಈ ಮುಸ್ಲಿಮರಲ್ಲಿ ಇನ್ನೊಂದು ವರ್ಗ ಇದೆ. ಅದೇನು ಕೇಳಿದ್ರೆ ಬಡವರ್ಗ, ಅತ್ಯಂತ ಹಿಂದುಳಿದ ವರ್ಗ. ಇವರನ್ನ ಪಸ್ಮಂದ ಮುಸ್ಲಿಮರು ಅಂತ ಕರೆಯಲಾಗುತ್ತೆ. ಇವರ ಪರ್ಸೆಂಟೇಜ್ ಎಷ್ಟಿದೆ ಕೇಳಿದ್ರೆ, ದೇಶದ ಓವರ್ ಆಲ್ ಮುಸ್ಲಿಮರಲ್ಲಿ 85-90% ಇದ್ದಾರೆ. ಈಗ 100 ಜನ ಮುಸ್ಲಿಮರಿದ್ರೆ ಈ ಪಸ್ಮಂದಾಗಳು ಎಷ್ಟಿದ್ದಾರೆ ಕೇಳಿದ್ರೆ 85-90 ಜನ ಇದ್ದಾರೆ. ರಹೀನ್, ಅನ್ಸಾರಿ, ಮನ್ಸೂರಿ, ಕುರೇಶಿ, ಸಲ್ಮಾನಿ ಈ ರೀತಿಯ ಸರ್ನೇಮ್ಗಳನ್ನು ಹೊಂದಿರ್ತಾರಲ್ಲ, ಇವರೆಲ್ಲ ಪಸ್ಮಂದ ಮುಸ್ಲಿಮರು. ಇವರು ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು. ಹಿಂದೆ ಈ ಮುಸ್ಲಿಮರ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಮಾಸ್ ಕನ್ವರ್ಷನ್ಗಳು ನಡೆದವು. ಈ ಹಿಂದೂಗಳಲ್ಲಿ ಮೇಲ್ವರ್ಗದವರಿದ್ರಲ್ಲ, ಅವರೆಲ್ಲ ಕನ್ವರ್ಟ್ ಆದಂಥವ್ರು ಈ ಅಶ್ರಫಾಗಳಾದ್ರು. ಈ ಕೆಳವರ್ಗದ ಜನ ಏನು ಕನ್ವರ್ಟ್ ಆಗ್ತಾರೆ ಅವರೆಲ್ಲರೂ ಕೂಡ ಈ ಪಸ್ಮಂದಾಗಳಾದ್ರು. ಆ ಜಾತಿ ವ್ಯವಸ್ಥೆ ಹಾಗೆ ಮುಂದುವರೆದಿದೆ. ಇದು ಹೊರಗಡೆ ಮಾತ್ರ ಕಾಣ್ತಾ ಇಲ್ಲ. ಈ ನಿಜಾಮ ಕೂಡ ಈ ಅಶ್ರಫಾಗಳ ಪರವಾಗೇ ಇದ್ದ. ಅಲಿ ಅನ್ವರ್ ಅನ್ನುವಂತಹ ಲೇಖಕ 2001ರಲ್ಲಿ ಒಂದು ಪುಸ್ತಕ ಬರೀತಾರೆ, ಮಸಾವತ್ ಕಿ ಜಂಗ್ ಅಂತ. ಆ ಪುಸ್ತಕದಲ್ಲಿ ಈ ಮುಸ್ಲಿಮರ ಜಾತಿ ವ್ಯವಸ್ಥೆ ಬಗ್ಗೆ ಬರೆಯಲಾಗಿದೆ. ಹೇಗಿದೆ ಆ ವ್ಯವಸ್ಥೆ, ಯಾವ ರೀತಿಯಾಗಿ ನೋವು ಅನುಭವಿಸ್ತಾ ಇದ್ದಾರೆ, ಕೆಳವರ್ಗದವರನ್ನ ಯಾವ ರೀತಿಯಾಗಿ ತುಳಿತಾ ಇದ್ದಾರೆ. ಮುಖ್ಯವಾಗಿ ಏನಾಗ್ತಾ ಇದೆ ಕೇಳಿದ್ರೆ, ಈ ಅಶ್ರಫಾಗಳಿದಾರಲ್ಲ, ಸರ್ಕಾರದ ಯೋಜನೆಗಳಲ್ಲಿ ಲಾಭ ಪಡೆದುಕೊಳ್ತಾ ಇದ್ದಾರೆ, ಸಂಘಟನೆಗಳಲ್ಲಿ ಅವರದೇ ಹಿಡಿತಾ ಇದೆ, ಎಜುಕೇಶನ್ ನಲ್ಲಿ ಅವರದೇ ಹಿಡಿತಾ ಇದೆ. ಈ ಪಸ್ಮಂದಾಗಳಿಗೆ ಇದು ಯಾವುದೂ ಕೂಡ ಸಿಗ್ತಾ ಇಲ್ಲ. 1927ರಲ್ಲಿ ರಚನೆಯಾದ MIM ಕೂಡ ಈ ಅಶ್ರಫಾಗಳ ಪರವಾಗೇ ಇತ್ತು. ಈ ನಿಜಾಮ ಇದ್ನಲ್ಲ, ಈತ ಈ MIM ನ ನೇತೃತ್ವವನ್ನ ಕಾಸಿಂ ರಿಜ್ವಿ ಅನ್ನುವಂಥವನಿಗೆ ಕೊಟ್ಟಿರ್ತಾನೆ. ಮಿತ್ರರೇ, ಹೀಗಿರುವಂತಹ ಸಂದರ್ಭದಲ್ಲಿ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಮಿತ್ರರೇ, ಈ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಭಾರತದಲ್ಲಿದ್ದಂತಹ ರಾಜಮನೆತನಗಳಿಗೆ 3 ಆಪ್ಷನ್ಗಳನ್ನು ಕೊಡ್ತಾರೆ. ಒಂದು, ಭಾರತದ ಜೊತೆಗೆ ಸೇರ್ಕೊಳ್ಳೋದು, ಇಲ್ಲ ಪಾಕಿಸ್ತಾನದ ಜೊತೆಗೆ ಹೋಗೋದು, ಇಲ್ಲ ಸ್ವತಂತ್ರವಾಗಿ ಉಳಿಯೋದು. ನೀವು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಬಹುದು, ನೀವಿದಕ್ಕೆ ಸ್ವತಂತ್ರರು ಅಂತ ಹೇಳಿ ಅವರಿಗೆ ಆಪ್ಷನ್ ಕೊಡಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಈ ಹೈದರಾಬಾದ್ನ ನಿಜಾಮ ಏನು ಮಾಡ್ತಾನೆ, ನಾನು ಸ್ವತಂತ್ರವಾಗಿ ಉಳಿತೀನಿ ಅಂತ ತೀರ್ಮಾನ ಕೈಗೊಳ್ತಾನೆ. ಮಿತ್ರರೇ, ಇದು ಕಾನ್ಫ್ಲಿಕ್ಟ್ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಈ ಕಾಸಿಂ ರಿಜ್ವಿ ಇದ್ನಲ್ಲ, MIM ನ ಲೀಡರ್, ಆತ ಏನು ಮಾಡ್ತಾನೆ ಕೇಳಿದ್ರೆ, ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನು ರೆಡಿ ಮಾಡಿರ್ತಾನೆ. ಇದು ನಿಜಾಮನ ಪ್ಯಾರಾಮಿಲಿಟರಿ ಫೋರ್ಸ್. ಅದರ ಹೆಸರು ಏನು ಕೇಳಿದ್ರೆ ರಜಾಕಾರ್ಸ್. ಈಗ ಮಾಧವಿಲತಾ ಅನೇಕ ಬಾರಿ ಅಸಾದುದ್ದೀನ್ ಓವೈಸಿಗೆ ರಜಾಕಾರರು ಅಂತ ಕರೀತಾ ಇರ್ತಾರೆ. ಯಾಕೆ ಕೇಳಿದ್ರೆ ಇದೇ ಹಿನ್ನೆಲೆಯಲ್ಲಿ. ಈ ಕಾಸಿಂ ರಿಜ್ವಿ ಇದ್ನಲ್ಲ, MIM ನ ಮುಖ್ಯಸ್ಥ, ಆತ ರಜಾಕಾರರು ಅನ್ನುವಂಥ ಹೆಸರಿನಲ್ಲಿ ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನು ರೆಡಿ ಮಾಡಿರ್ತಾನೆ. ಮಿತ್ರರೇ, ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ಇವರು ಸ್ವತಂತ್ರವಾಗಿ ಉಳಿಯೋದಕ್ಕೆ ತೀರ್ಮಾನ ಮಾಡ್ತಾರೆ. ಯಾರು? ಹೈದರಾಬಾದ್ನ ನಿಜಾಮ. ಆ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಮಾರಣ ಹೋಮ ಆಗುತ್ತೆ. ಇಡೀ ಪ್ರಾಂತ್ಯದಾದ್ಯಂತ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗುತ್ತೆ. ಒಂದು ಡೇಟಾದ ಪ್ರಕಾರ ಆ ಒಂದು ಸೀಮಿತ ಅವಧಿಯಲ್ಲೇ 1431 ಹಸುಗಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಅಂದ್ರೆ ಹಸುಗಳನ್ನ ಕೊಂದು ಹಾಕ್ತಾರೆ. 10,30,00,000 ರೂಪಾಯಿ ಮೊತ್ತದ ಚಿನ್ನಾಭರಣಗಳನ್ನ ದೋಚಲಾಗುತ್ತೆ, ಹಿಂದೂಗಳ ಆಸ್ತಿಯನ್ನ ದೋಚಲಾಗುತ್ತೆ. ಜೊತೆಗೆ 931 ಹಿಂದೂಗಳ ಹತ್ಯೆ ಆಗುತ್ತೆ. ಯಾರಿಂದ ಹತ್ಯೆ ಆಗಿದ್ದು? ಈ ರಜಾಕಾರರಿಂದ. ಇದರ ಜೊತೆಗೆ 1150 ಮಹಿಳೆಯರ ಮೇಲೆ ದಬ್ಬಾಳಿಕೆ ಆಗುತ್ತೆ, ದೌರ್ಜನ್ಯ ಆಗುತ್ತೆ, ಅತ್ಯಾಚಾರ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಕೇಂದ್ರದ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಒಂದು ತೀರ್ಮಾನ ಕೈಗೊಳ್ತಾರೆ. ಅದೇನು ಕೇಳಿದ್ರೆ ಹೈದರಾಬಾದ್ನ ಮೇಲೆ ಸೇನೆಯನ್ನು ನುಗ್ಗಿಸೋದು. ಅದಕ್ಕೆ ಆಪರೇಷನ್ ಪೋಲೋ ಅಂತ ಹೆಸರಿಡಲಾಗುತ್ತೆ. ಭಾರತೀಯ ಸೇನೆ ಹೈದರಾಬಾದ್ಗೆ ಮುತ್ತಿಗೆ ಹಾಕುತ್ತೆ. ಇನ್ನೇನ್ ಮಾಡೋದು, ನಿಜಾಮ ಶರಣಾಗ್ಬಿಡ್ತಾನೆ. ದಾರಿ ಇರೋದಿಲ್ಲ, ಯಾಕೆಂದ್ರೆ ರಜಾಕಾರರ ಹತ್ರ ಅಷ್ಟೊಂದು ಸೈನ್ಯ ಇರೋದಿಲ್ಲ, ಭಾರತೀಯ ಸೇನೆಯನ್ನು ತಡೆಯೋದಕ್ಕೂ ಸಾಧ್ಯ ಆಗಿಲ್ಲ, ಶರಣಾಗತಿ ಆಗುತ್ತೆ, ಹೈದರಾಬಾದ್ ಭಾರತದಲ್ಲಿ ವಿಲೀನ ಆಗುತ್ತೆ. ಮಿತ್ರರೇ, ಹೀಗಾದಂತಹ ಸಂದರ್ಭದಲ್ಲಿ ಈ ಕಾಸಿಂ ರಿಜ್ವಿ ಇದ್ನಲ್ಲ, MIM ನ ಮುಖ್ಯಸ್ಥ, ಈತನನ್ನು ಬಂಧಿಸಿಡಲಾಗುತ್ತೆ. 1948ರಿಂದ 1957ರವರೆಗೆ ಈತ ಭಾರತದ ಜೈಲಿನಲ್ಲಿದ್ದ. ಆನಂತರ ಆತ ಒಂದು ಬೇಡಿಕೆಯನ್ನಿಡ್ತಾನೆ, ನನ್ನನ್ನು ಬಿಟ್ಟು ಕಳಿಸಿ, ನಾನು ಪಾಕಿಸ್ತಾನಕ್ಕೆ ಹೋಗ್ಬಿಡ್ತೀನಿ ಅಂತ. ಭಾರತ ಸರ್ಕಾರ ಆತನನ್ನು ರಿಲೀಸ್ ಮಾಡೋದಕ್ಕೆ ಒಪ್ಕೊಳ್ಳುತ್ತೆ. ಆತ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಮುಂಚೆ ಈ MIM ಸಂಘಟನೆ ಇದೆಯಲ್ಲ, ಇದರ ನೇತೃತ್ವವನ್ನ ಒಬ್ಬ ವಕೀಲರಾಗಿದ್ದಂತಹ ಮತ್ತು ಕಾಸಿಂ ರಿಜ್ವಿಗೆ ನಿಷ್ಠರಾಗಿದ್ದಂತಹ ಅಬ್ದುಲ್ ವಹೀದ್ ಓವೈಸಿ ಅನ್ನುವಂತಹ ವ್ಯಕ್ತಿಗೆ ಹಸ್ತಾಂತರ ಮಾಡ್ತಾರೆ.
ಯಾವುದನ್ನ? ಈ MIM ಸಂಘಟನೆಯನ್ನ. ಈ ಅಬ್ದುಲ್ ವಹೀದ್ ಓವೈಸಿ ಇದಾರಲ್ಲ, ಇವ್ರು ಯಾರು ಕೇಳಿದ್ರೆ ಈ ಅಸಾದುದ್ದೀನ್ ಓವೈಸಿಯ ಅಜ್ಜ, ಈ ಓವೈಸಿ ಕುಟುಂಬಕ್ಕೆ ಸೇರಿದಂಥವ್ರು. ಈ ಅಬ್ದುಲ್ ವಹೀದ್ ಓವೈಸಿ MIM ಸಂಘಟನೆಯನ್ನ AIMIM ಅಂತ ಬದಲಾಯಿಸ್ತಾರೆ. ಅಂದ್ರೆ ಆಲ್ ಇಂಡಿಯಾ ಮಜಲೀಸ್ ಇಂತಿಹಾದುಲ್ ಮುಸಲ್ಮೀನ್, ಹೊಸ ಹೆಸರನ್ನ ಕೊಡ್ತಾರೆ. ಅದಕ್ಕೆ ಆಲ್ ಇಂಡಿಯಾ ಅನ್ನೋದನ್ನು ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಅಂದಿನಿಂದಲೂ ಕೂಡ ಇದು AIMIM ಆಗಿ ಉಳಿದುಕೊಂಡಿದೆ. ನಂತರ ಇದು ರಾಜಕೀಯವಾಗಿ ಸಾಕಷ್ಟು ಪ್ರಾಬಲ್ಯವನ್ನು ಪಡೆಯಿತು. ನಂತರ 1984ರಲ್ಲಿ ಸಲಾವುದ್ದೀನ್ ಓವೈಸಿ ಇದೇ ಹೈದರಾಬಾದ್ ಕ್ಷೇತ್ರದಿಂದ MP ಆಗ್ತಾರೆ. ಸಲಾವುದ್ದೀನ್ ಓವೈಸಿ ಯಾರು? ಅಸಾದುದ್ದೀನ್ ಓವೈಸಿ ಅವರ ಅಪ್ಪ. ಅದಾದ ನಂತರ ಮಿತ್ರರೇ, ಇಡೀ ಕ್ಷೇತ್ರ ಓವೈಸಿ ಕುಟುಂಬದ ಹಿಡಿತದಲ್ಲೇ ಇರುವಂತಹದ್ದು. ಇಲ್ಲಿ ಬರುವಂತಹ ಬಹುತೇಕ ಎಲ್ಲಾ ವಿಧಾನಸಭಾ ಕ್ಷೇತ್ರವನ್ನ ಇದೇ AIMIM ಗೆದ್ದುಕೊಳ್ಳುತ್ತೆ. ಈ ಬಾರಿ ಮಾತ್ರ ಒಂದು ಕ್ಷೇತ್ರವನ್ನ BJP ಗೆದ್ದುಕೊಂಡಿದೆ. ಉಳಿದ ಎಲ್ಲಾ ಕ್ಷೇತ್ರದಲ್ಲಿ AIMIM ಗೆದ್ದುಕೊಳ್ಳುತ್ತೆ. ಈ ಕ್ಷೇತ್ರದಲ್ಲಿ ಒಟ್ಟು 59% ಮುಸ್ಲಿಮರಿದ್ದಾರೆ. ಮುಸ್ಲಿಂ ಮೆಜಾರಿಟಿ ಇರುವಂತಹ ಕ್ಷೇತ್ರ ಇದು. ಯಾವ ರೀತಿಯಾಗಿದೆ ಅಂತಂದ್ರೆ, ಈ ಓವೈಸಿ ಕುಟುಂಬ ಇದನ್ನ ತನ್ನ ವಸಾಹತು ಅಂತ ಭಾವಿಸಿದೆ. ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಮಾಡಿಲ್ಲ, ಎಲ್ಲ ವರ್ಗಕ್ಕೂ ನ್ಯಾಯ ಕೊಡುವಂತಹ ಕೆಲಸ ಮಾಡಿಲ್ಲ. ಇಡೀ ಕ್ಷೇತ್ರದಲ್ಲಿ ಈ ಅಶ್ರಫಾಗಳದ್ದೇ ಹೆಚ್ಚು ಪ್ರಾಬಲ್ಯ ಇರುವಂತಹದ್ದು. ಈಗಲೂ ಕೂಡ AIMIM ಏನಿದೆ ಇದು ಅಶ್ರಫಾಗಳ ಪರವಾಗಿ ಇರುವಂತಹದ್ದು. ದೊಡ್ಡ ಸಂಖ್ಯೆಯಲ್ಲಿರುವಂತಹ ಪಸ್ಮಂದ ಮುಸ್ಲಿಮರು ಏನಿದ್ದಾರೆ, ಅಂದ್ರೆ ಹಿಂದುಳಿದಂತಹ ಮುಸ್ಲಿಮರು, ಅವರ ಪರವಾಗಿ ಇವರು ಯಾವುದೇ ರೀತಿಯಲ್ಲೂ ಕೂಡ ಕೆಲಸ ಮಾಡಿಲ್ಲ. ಹೀಗಾಗಿ ಈ ಪಸ್ಮಂದ ಮುಸ್ಲಿಮರಲ್ಲಿ ಓವೈಸಿ ಕುಟುಂಬದ ವಿರುದ್ಧ ಒಂದು ದೊಡ್ಡದಾದಂತಹ ವಿರೋಧ ಇದೆ. ಇದೇ ಕಾರಣದಿಂದ ಮಿತ್ರರೇ, ಹೈದರಾಬಾದ್ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಮೆಜಾರಿಟಿ ಇದ್ರೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದಿಲ್ಲ. ಅವರು ಹೆಚ್ಚಾಗಿ ಮತಗಟ್ಟೆಗೆ ಬಂದು ವೋಟ್ ಹಾಕೋದಿಲ್ಲ. ಓವೈಸಿಯ ಪರವಾಗಿ ಎಷ್ಟು ಜನ ಮುಸ್ಲಿಮರಿದ್ದಾರೋ ಅದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ವಿರೋಧಿಗಳಿದ್ದಾರೆ. ಆದ್ರೆ ಹೀಗಿರುವಂತಹ ಸಂದರ್ಭದಲ್ಲಿ ಮಾಧವಿ ಲತಾ ಅನ್ನುವಂಥವರಿಗೆ ಈ ಬಾರಿ BJP ಟಿಕೆಟ್ ಕೊಡುತ್ತೆ. ಇದರ ಹಿಂದೆ ಒಂದು ತಂತ್ರಗಾರಿಕೆ ಇರುತ್ತೆ. ಈ ಮಾಧವಿ ಲತಾ ಮುಸ್ಲಿಂ ಮಹಿಳೆಯರ ಪರವಾಗಿ ಹೋರಾಟ ಮಾಡಿದ್ರು. ಟ್ರಿಪಲ್ ತಲಾಕ್ ರದ್ದಾದಂತಹ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರನ್ನ ಜಾಗೃತಿಗೊಳಿಸುವಂತಹ ಕೆಲಸ ಮಾಡಿದ್ರು. ಕೊರೋನಾ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಆಹಾರ ಉತ್ಪನ್ನಗಳನ್ನು ಹಂಚುವಂತಹ ಕೆಲಸ ಮಾಡಿದ್ರು. ಹೀಗಾಗಿ ಮುಸ್ಲಿಂ ಮಹಿಳೆಯರು ಮತ್ತು ಮಾಧವಿ ಲತಾ ನಡುವೆ ಒಂದು ಒಡನಾಟ ಇದೆ. ಈ ಬಾರಿ ಮಾಧವಿ ಲತಾಗೆ ಟಿಕೆಟ್ ಕೊಟ್ಟಿದ್ದೆ ಅಂದ್ರೆ ಹೈದರಾಬಾದ್ ಅನ್ನ ಗೆಲ್ಲಬಹುದು ಅಂತ BJP ಲೆಕ್ಕಾಚಾರ ಹಾಕ್ತು. ಇದೇ ಕಾರಣದಿಂದ ಮಾಧವಿ ಲತಾ ಅವರಿಗೆ ಟಿಕೆಟ್ ಕೊಟ್ಟಿದ್ದು. ಸ್ವತಃ ಅಮಿತ್ ಶಾ ಬಂದು ಇಲ್ಲಿ ಪ್ರಚಾರ ಮಾಡಿದ್ದಾರೆ. ಮೋದಿ ಕೂಡ ಮಾಧವಿ ಲತಾರನ್ನ ಗೆಲ್ಲಿಸಿ ಕಳುಹಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. BJP ಹೈದರಾಬಾದ್ ಕ್ಷೇತ್ರದಲ್ಲಿ ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡಿದೆ. ಮಿತ್ರರೇ, ಓವೈಸಿಯನ್ನ ಸೋಲಿಸೋದು ಯಾಕಷ್ಟು BJPಗೆ ಇಂಪಾರ್ಟೆಂಟು? ಅದರ ಹಿಂದೆ ಏನಾದರೂ ಉದ್ದೇಶ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಮಿತ್ರರೇ, MIM ಇತ್ತಲ್ಲ, ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಕಾಸಿಂ ರಿಜ್ವಿ ಕಾಲದಲ್ಲಿ, ಆಗ ಇದು ಕೇವಲ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೀಮಿತವಾಗಿತ್ತು. ಆನಂತರ ಅಬ್ದುಲ್ ವಹೀದ್ ಓವೈಸಿ ಇದನ್ನು AIMIM ಮಾಡಿದ್ರು. ಆನಂತರ ಇದು ಇಡೀ ದೇಶವ್ಯಾಪಿ ವಿಸ್ತಾರ ಆಗ್ತಾ ಇದೆ. ಇವತ್ತು ಬಿಹಾರದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಎಲ್ಲ ಕಡೆಯಲ್ಲೂ AIMIM ರಾಜಕೀಯ ಪಕ್ಷವಾಗಿ ಗುರುತಿಸಿಕೊಳ್ತಾ ಇದೆ. ಇದರಿಂದ ಮುಸ್ಲಿಮರಲ್ಲಿ ದ್ವೇಷ ಭಾವನೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇದರ ನಾಯಕರ ಉದ್ದೇಶವೇ ಅಂತಹದ್ದು. ಮಿತ್ರರೇ, ವಾರಿಸ್ ಪಠಾಣ್ ಅನ್ನುವಂತಹ AIMIM ನಾಯಕ, ಮಹಾರಾಷ್ಟ್ರದವನು, ಆತ ಕೂಡ ಬಾಯಿ ತೆಗೆದ್ರೆ ಬೆಂಕಿ ಉಗುಳುತ್ತಾನೆ, ದ್ವೇಷ ಭಾವನೆಯನ್ನು ಬಿತ್ತುತ್ತಾನೆ. ಇನ್ನು ಈ ಅಸಾದುದ್ದೀನ್ ಓವೈಸಿಯ ತಮ್ಮ ಅಕ್ಬರುದ್ದೀನ್ ಓವೈಸಿ, ಆತನ ಬಾಯಂತೂ ಬಚ್ಚಲ್ ಮನೆಗಿಂತ ಕೆಟ್ಟದಾಗಿರುತ್ತೆ. ಅಷ್ಟು ಕೋಮು ದ್ವೇಷವನ್ನ ಬಿತ್ತುತ್ತಾನೆ. ಹೀಗೆ ಕೋಮು ದ್ವೇಷವನ್ನ ಬಿತ್ತುವಂತಹ ಕೆಲಸವನ್ನ ಈ ಅಣ್ಣ ತಮ್ಮಂದ್ರು ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರವಾಗಿ BJP ಏನು ತೀರ್ಮಾನ ಮಾಡ್ತು? ಮೊದಲನೇದಾಗಿ ಈ ಓವೈಸಿಯನ್ನೇ ಸೋಲಿಸ್ಬಿಟ್ರೆ ಆ ಇಡೀ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ತನ್ನ ಮೂಲ ನೆಲೆಯಲ್ಲೇ ಆತನಿಗೆ ಸೋಲಾಗ್ಬಿಟ್ರೆ ದೊಡ್ಡ ಹಿನ್ನಡೆ ಅಂತ ಹೇಳಿ ಭಾವಿಸಿ ಮಾಧವಿ ಲತಾರನ್ನ ಕಣಕ್ಕಿಳಿಸಿದೆ. ಅದಕ್ಕೋಸ್ಕರವಾಗಿ BJP ಅಷ್ಟೊಂದು ಪ್ರಚಾರ ಮಾಡಿರುವಂತಹದ್ದು, ಅವರನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ಪ್ರಯತ್ನ ಮಾಡಿರೋದು. ಮಿತ್ರರೇ, ಚುನಾವಣೆ ಆಗಿದೆ, ಫಲಿತಾಂಶ ಬರೋದು ಬಾಕಿ ಇದೆ. ಈ ಸಂದರ್ಭದಲ್ಲಿ ಅಲ್ಲಿನ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ಈ ಬಾರಿ ಓವೈಸಿ ಮತ್ತು ಮಾಧವಿ ಲತಾ ನಡುವೆ 50-50 ಇದೆ. ಈ ಹಿಂದೆ 70-30 ಅಂತ ಹೇಳಲಾಗ್ತಾ ಇತ್ತು. 70% ಓವೈಸಿ ಗೆಲ್ತಾರೆ, 30% ಮಾತ್ರ ಮಾಧವಿ ಲತಾ ಗೆಲ್ಲುವ ಚಾನ್ಸಸ್ ಇದೆ ಅಂತ. ಈಗ ಚುನಾವಣೆ ಬಳಿಕ ಏನು ಹೇಳ್ತಾ ಇದ್ದಾರೆ? 50-50 ಇದೆ, ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಾಧವಿ ಲತಾ ಒಂದು 5-10 ಸಾವಿರ ಓಟ್ನಿಂದ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೇಳ ಬರ್ತಾ ಇದೆ. ಜೊತೆಗೆ ಇನ್ನೊಂದು ಲೆಕ್ಕಾಚಾರ ಕೂಡ ಜೋರಾಗಿ ನಡೀತಾ ಇದೆ. ಅದೇನು ಕೇಳಿದ್ರೆ, ಈ ಬಾರಿ 48%ಗಿಂತ ಹೆಚ್ಚು ಓಟ್ ಆಗಿದೆ. ಆ ಕ್ಷೇತ್ರದಲ್ಲಿರುವಂತಹದ್ದು ಒಟ್ಟು 20 ಲಕ್ಷ ಮತದಾರರು. ಈ 48% ಓಟ್ ಆಗಿದೆ ಅಂತಂದ್ರೆ ಸರಿಸುಮಾರು ಒಂದು 9.5ರಿಂದ 10 ಲಕ್ಷ ಮತದಾರರು ಮತದಾನವನ್ನ ಮಾಡಿದ್ದಾರೆ. ಮಿತ್ರರೇ, ಓವೈಸಿಗೆ ಪ್ರತಿ ಬಾರಿ ಸಿಗುವಂತಹ ಮತಗಳ ಸಂಖ್ಯೆ ಎಷ್ಟು? 4.25 ಲಕ್ಷದಿಂದ 5 ಲಕ್ಷದವರೆಗೆ. ಅಂದ್ರೆ ಓವೈಸಿ ತೆಗೆದುಕೊಳ್ಳುವಂತಹ ಮತಗಳನ್ನ ಲೆಕ್ಕಾಚಾರ ಹಾಕಿದ್ರೆ ಮಾಧವಿ ಲತಾ ಪರವಾಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮತ ಚಲಾವಣೆ ಆಗಿದೆ. ಹೀಗಾಗಿ ಮಾಧವಿ ಲತಾ ಕೂಡ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಅನೇಕ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಮಿತ್ರರೇ, ನಿಮ್ಗೇನು ಅನ್ಸುತ್ತೆ? ಮಾಧವಿ ಲತಾ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದೆಯಾ? ಓವೈಸಿ ಸೋಲ್ತಾರ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.